ಏರೋ ಇಂಡಿಯಾ ಶೋ 2025 ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿದೆ. ಇವತ್ತಿನಿಂದ ಸಾರ್ವಜನಿಕರು ಕೂಡ ನಿಗದಿಪಡಿಸಿದ ಹಣ ಪಾವತಿಸಿ ಬಾಣಂಗಳದಲ್ಲಿನ ಲೋಹದ ಹಕ್ಕಿಗಳ ವೈಭವ ಕಣ್ತುಂಬಿಕೊಳ್ಳಬಹುದು. ಇನ್ನು ಏರ್ ಶೋನಲ್ಲಿ ಹೆಲಿಕಾಪ್ಟರ್ ಒಂದು ಗಮನ ಸೆಳೆದಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತುಮಕೂರಿನ ಹೆಲಿಕಾಪ್ಟರ್ ಘಟಕದಲ್ಲಿ ನಿರ್ಮಿಸಿರುವ LUH ಹೆಲಿಕಾಪ್ಟರ್ ಏರೋ ಇಂಡಿಯಾದಲ್ಲಿ ಮತ್ತೊಂದು ಆಕರ್ಷಣೆಯಾಗಿದೆ. LUH ಹೆಲಿಕಾಪ್ಟರ್ ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದ ನೆಲ ತುಮಕೂರಿನ PSUನ ಆಧುನಿಕ ಸೌಲಭ್ಯದಲ್ಲಿ ತಯಾರಿಸಲಾಗಿದೆ. ಹೀಗಾಗಿ ಈ ಹೆಲಿಕಾಪ್ಟರ್ ಸ್ಥಳೀಯರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಎಲ್ಲಾ ಉದ್ಯಮಿಗಳು, ವಿದೇಶಗಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು HUL ಬಳಿ ಹೋಗಿ ಮಾಹಿತಿ ಪಡೆಯುತ್ತಿದ್ದಾರೆ. 2019 ಜನವರಿಯಲ್ಲಿ ಟ್ರಯಲ್ ಹಾರಾಟ ಪೂರ್ಣಗೊಳಿಸಿದ್ದ LUHಗೆ ರಕ್ಷಣಾ ಇಲಾಖೆ ಹಾಗೂ ವಾಯುಸೇನೆಗೆ ತಲಾ 6 ಹೆಲಿಕಾಪ್ಟರ್ಗಳ ಆರ್ಡರ್ ಬಂದಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭಾರತವು ವಿದೇಶಿ ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. HAL ಸುಮಾರು 700ಕ್ಕೂ ಹೆಚ್ಚು ಚೇತಕ್ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿಕೊಟ್ಟಿದೆ. ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳು ಹಳೆಯ ಮಾದರಿಗಳಾಗಿವೆ. ಅವುಗಳ ಬದಲಿಗೆ ನಾವೀಗ LUH ಕಾಪ್ಟರ್ ನಿರ್ಮಾಣ ಮಾಡುತ್ತಿದ್ದೇವೆ. ಇದು ಏರ್ ಶೋನಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಎಂದು ತುಮಕೂರು ಹೆಲಿಕಾಪ್ಟರ್ ವಿಭಾಗದ ಜನರಲ್ ಮ್ಯಾನೇಜರ್ ಕೃಷ್ಣಪ್ಪ ತಿಳಿಸಿದ್ದಾರೆ. ಏರೋ ಇಂಡಿಯಾ ಶೋ 2025 ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿದೆ. ಇವತ್ತಿನಿಂದ ಸಾರ್ವಜನಿಕರು ಕೂಡ ನಿಗದಿಪಡಿಸಿದ ಹಣ ಪಾವತಿಸಿ ಬಾಣಂಗಳದಲ್ಲಿನ ಲೋಹದ ಹಕ್ಕಿಗಳ ವೈಭವ ಕಣ್ತುಂಬಿಕೊಳ್ಳಬಹುದು. ಇನ್ನು ಏರ್ ಶೋನಲ್ಲಿ ಹೆಲಿಕಾಪ್ಟರ್ ಒಂದು ಗಮನ ಸೆಳೆದಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತುಮಕೂರಿನ ಹೆಲಿಕಾಪ್ಟರ್ ಘಟಕದಲ್ಲಿ ನಿರ್ಮಿಸಿರುವ LUH ಹೆಲಿಕಾಪ್ಟರ್ ಏರೋ ಇಂಡಿಯಾದಲ್ಲಿ ಮತ್ತೊಂದು ಆಕರ್ಷಣೆಯಾಗಿದೆ. LUH ಹೆಲಿಕಾಪ್ಟರ್ ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದ ನೆಲ ತುಮಕೂರಿನ PSUನ ಆಧುನಿಕ ಸೌಲಭ್ಯದಲ್ಲಿ ತಯಾರಿಸಲಾಗಿದೆ. ಹೀಗಾಗಿ ಈ ಹೆಲಿಕಾಪ್ಟರ್ ಸ್ಥಳೀಯರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಎಲ್ಲಾ ಉದ್ಯಮಿಗಳು, ವಿದೇಶಗಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು HUL ಬಳಿ ಹೋಗಿ ಮಾಹಿತಿ ಪಡೆಯುತ್ತಿದ್ದಾರೆ. 2019 ಜನವರಿಯಲ್ಲಿ ಟ್ರಯಲ್ ಹಾರಾಟ ಪೂರ್ಣಗೊಳಿಸಿದ್ದ LUHಗೆ ರಕ್ಷಣಾ ಇಲಾಖೆ ಹಾಗೂ ವಾಯುಸೇನೆಗೆ ತಲಾ 6 ಹೆಲಿಕಾಪ್ಟರ್ಗಳ ಆರ್ಡರ್ ಬಂದಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭಾರತವು ವಿದೇಶಿ ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. HAL ಸುಮಾರು 700ಕ್ಕೂ ಹೆಚ್ಚು ಚೇತಕ್ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿಕೊಟ್ಟಿದೆ. ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳು ಹಳೆಯ ಮಾದರಿಗಳಾಗಿವೆ. ಅವುಗಳ ಬದಲಿಗೆ ನಾವೀಗ LUH ಕಾಪ್ಟರ್ ನಿರ್ಮಾಣ ಮಾಡುತ್ತಿದ್ದೇವೆ. ಇದು ಏರ್ ಶೋನಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಎಂದು ತುಮಕೂರು ಹೆಲಿಕಾಪ್ಟರ್ ವಿಭಾಗದ ಜನರಲ್ ಮ್ಯಾನೇಜರ್ ಕೃಷ್ಣಪ್ಪ ತಿಳಿಸಿದ್ದಾರೆ. ಏರೋ ಇಂಡಿಯಾ ಶೋ 2025 ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಡೆಯುತ್ತಿದೆ. ಇವತ್ತಿನಿಂದ ಸಾರ್ವಜನಿಕರು ಕೂಡ ನಿಗದಿಪಡಿಸಿದ ಹಣ ಪಾವತಿಸಿ ಬಾಣಂಗಳದಲ್ಲಿನ ಲೋಹದ ಹಕ್ಕಿಗಳ ವೈಭವ ಕಣ್ತುಂಬಿಕೊಳ್ಳಬಹುದು. ಇನ್ನು ಏರ್ ಶೋನಲ್ಲಿ ಹೆಲಿಕಾಪ್ಟರ್ ಒಂದು ಗಮನ ಸೆಳೆದಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತುಮಕೂರಿನ ಹೆಲಿಕಾಪ್ಟರ್ ಘಟಕದಲ್ಲಿ ನಿರ್ಮಿಸಿರುವ LUH ಹೆಲಿಕಾಪ್ಟರ್ ಏರೋ ಇಂಡಿಯಾದಲ್ಲಿ ಮತ್ತೊಂದು ಆಕರ್ಷಣೆಯಾಗಿದೆ. LUH ಹೆಲಿಕಾಪ್ಟರ್ ಅನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ನಾಟಕದ ನೆಲ ತುಮಕೂರಿನ PSUನ ಆಧುನಿಕ ಸೌಲಭ್ಯದಲ್ಲಿ ತಯಾರಿಸಲಾಗಿದೆ. ಹೀಗಾಗಿ ಈ ಹೆಲಿಕಾಪ್ಟರ್ ಸ್ಥಳೀಯರನ್ನ ಆಕರ್ಷಿಸುವಲ್ಲಿ ಯಶಸ್ವಿಯಾಗಿದೆ. ಎಲ್ಲಾ ಉದ್ಯಮಿಗಳು, ವಿದೇಶಗಳ ರಕ್ಷಣಾ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕರು HUL ಬಳಿ ಹೋಗಿ ಮಾಹಿತಿ ಪಡೆಯುತ್ತಿದ್ದಾರೆ. 2019 ಜನವರಿಯಲ್ಲಿ ಟ್ರಯಲ್ ಹಾರಾಟ ಪೂರ್ಣಗೊಳಿಸಿದ್ದ LUHಗೆ ರಕ್ಷಣಾ ಇಲಾಖೆ ಹಾಗೂ ವಾಯುಸೇನೆಗೆ ತಲಾ 6 ಹೆಲಿಕಾಪ್ಟರ್ಗಳ ಆರ್ಡರ್ ಬಂದಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಭಾರತವು ವಿದೇಶಿ ತಂತ್ರಜ್ಞಾನಗಳು ಮತ್ತು ಉತ್ಪನ್ನಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. HAL ಸುಮಾರು 700ಕ್ಕೂ ಹೆಚ್ಚು ಚೇತಕ್ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿಕೊಟ್ಟಿದೆ. ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳು ಹಳೆಯ ಮಾದರಿಗಳಾಗಿವೆ. ಅವುಗಳ ಬದಲಿಗೆ ನಾವೀಗ LUH ಕಾಪ್ಟರ್ ನಿರ್ಮಾಣ ಮಾಡುತ್ತಿದ್ದೇವೆ. ಇದು ಏರ್ ಶೋನಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಎಂದು ತುಮಕೂರು ಹೆಲಿಕಾಪ್ಟರ್ ವಿಭಾಗದ ಜನರಲ್ ಮ್ಯಾನೇಜರ್ ಕೃಷ್ಣಪ್ಪ ತಿಳಿಸಿದ್ದಾರೆ.